ಎಲ್ಲರಿಗೂ ನಮಸ್ಕಾರ. ಅಮಿತಾಸ್ ಕಿಚನ್ ಆ್ಯಂಡ್ ಲೈಫ್ ಸ್ಟೈಲ್ಗೆ ಸ್ವಾಗತ. ಸ್ನೇಹಿತರೆ, ನಿಮ್ಮ ಹತ್ರ ಮಾತಾಡುವಾಗಲೇ ನಂಗೊಂದು ಮಂಡೆ ಬೆಚ್ಚ ಶುರು ಆಯ್ತು. ಎಂತಂತ ಹೇಳಿದ್ರೆ, ನಾನು ತುಳುವಲ್ಲಿ ಮಾತಾಡ್ಲಾ, ಅರೆಭಾಷೆಯಲ್ಲಿ ಮಾತಾಡ್ಲಾ, ಶುದ್ಧ ಕನ್ನಡದಲ್ಲಿ ಮಾತಾಡ್ಲಾ ಅಂತ. ಯಾಕೆಂದ್ರೆ ಅರೆಭಾಷೆ ನನ್ನ ಅಮ್ಮನ ಮನೆ, ತವರು ಮನೆ ಇದ್ದಾಗೆ, ತುಳು ನನ್ನ ಗಂಡನ ಮನೆ ಇದ್ದಾಗೆ, ಶುದ್ಧ ಕನ್ನಡ ನನ್ನ ಸಾಕು ತಾಯಿ ಇದ್ದಾಗೆ. ಹಾಗೆ ಯಾವ ಭಾಷೆಯಲ್ಲಿ ಮಾತಾಡ್ಲಿ ಅಂತ ನಂಗೆ ಅನಿಸ್ತಾ ಉಂಟು. ಯಾಕೆಂದ್ರೆ ಇದು ಕರ್ನಾಟಕ ಅರೆಭಾಷಾ ಸಂಸ್ಕೃತಿ ಮತ್ತು ಸಾಹಿತ್ಯ ಅಕಾಡೆಮಿ ಅವರ ಜೊತೆ ಬಂಟ್ವಾಳ ತಾಲೂಕು ಗೌಡರಿಯಾನೆ ಒಕ್ಕಲಿಗರ ಸಂಘ ವಿಟ್ಲ ಮಹಿಳಾ ಘಟಕ ಮತ್ತು ಯುವ ವೇದಿಕೆಯವರ ಕೂಡುಕಟ್ಟಲಿ ಮಾಡಿದಂತ ಒಂದು ಕಾರ್ಯಕ್ರಮ. ಆಟಿಲಿ ಒಂದು ದಿನ ಅಂತ ಹಂಗೆ ತುಳುಲಿ ಸಹ ಮಾತಾಡನೆ, ಎಲ್ಲ ಭಾಷೆಯಲ್ಲಿ ಮಾತಾಡನೆ. ನಮ್ಮ ಕೇವಲ ಸರ್ ಮೊನ್ನೆ ಯಾರ ಮನಸ್ಸಿಗೆ ಸಹ ಬೇನೆ ಅದು ಬೇಡ ಅಂತೇಳಿ ತುಳುಲಿನೂ ಮಾತಾಡ್ದ, ಅರೆ ಭಾಷೆಯಲ್ಲಿ ಮಾತಾಡ್ದ. ಹಂಗೆ ನಾಸೆಯಲ್ಲಿ 3 ಭಾಷೆಯಲ್ಲಿ ಸಹ ಮಾತಾಡನೆ. ಹಾಗೆಲೆ ಬಂದಲೆ ಕಾರ್ಯಕ್ರಮನ ತೂಕ ಅಂಚನೆ ಈ ವಿಡಿಯೋ ಇಷ್ಟ ಪ್ಲೀಸ್ ಲೈಕ್ ಮಾಡಿ ಮಲ್ಪ್ಲೆ. ಅಂಚನೆ ನಿಗ್ಲೇನ ಫ್ರೆಂಡ್ಸ್ ಫ್ಯಾಮಿಲಿಗೆ ಪೂರ ಶೇರ್ ಮಲ್ಪ್ಲೆ. ಸಬ್ಸ್ಕ್ರೈಬ್ ಮಾಡಿದಾರೆ ಮರಿಬೇಡಿ ಅಂತ ಸಬ್ಸ್ಕ್ರೈಬ್ ಮಾಡಿ, ಹಂಗೆ ಲೈಕ್ ಮಾಡಿ, ಕಮೆಂಟ್ ಮಾಡಿ. ಬನ್ನಿ, ಜುಲೈ 26ರ ಆಟಿಲೊಂದು ದಿನ ಕಾರ್ಯಕ್ರಮನ ನೋಡಿಕೊಂಡು ಬರಮಲ್ಲ.
ಹಾಗಾಗಿ ಎಲ್ಲವನ್ನ ಆಯ್ಕೆ ಊಟ ಮಾಡಮ್ಮ. ಧನ್ಯವಾದಗಳು. ನನ್ನ ಕಸರಕ್ಕೆ ತುಂಬ ಧನ್ಯವಾದಗಳು. ನಿರೂಪಕರ ಪಂಡೆ ಒಂದೆರಡಲ್ಲ ಒಂದು 10 ಮಾತಾಡ್ತಾರೆ, ಕನೀತಿ ಹೆಚ್ಚು ಬರ್ತಾರೆ. ದಯಕಂಡ ಪ್ರಧಾನ ಉಪನ್ಯಾಸ ಪಂಚಮಂಚಿನ ಒಂದು ಜವಾಬ್ದಾರಿ ಕೊಟ್ಟರೆ ಆ ಜವಾಬ್ದಾರಿಗೆ ಒಂದು ನ್ಯಾಯ ಸಲ್ಲಿಸಾಕ ಕೆಲಸ ನೋಡ್ಕೊಡಾಗಿದೆ ಏನಿದೆ ಅಂಚ ಹೇಳಿದಾಗ ಒಂದು 10-15 ಮಿನಿಟ್ ನಾನು ಪಾಠ ಎಲ್ಲರೂ ನನಗೆ ಖುಷಿ ಆಗ್ತದೆ. ಈ ಊರು ನಮಗೆ 1, 2, 3, 4 ಅಲ್ಲ 5 ಪಂಚಮಂ ಕಾರ್ಯಸಿದ್ಧಿ ಅಂತ ನಾವು ಹೇಳಿದ್ದೇವೆ. ನಾವು ಯಾಕೆ ನೆನಪು ಮಾಡಿಕೊಳ್ಬೇಕು ಅಂತಂದ್ರೆ, ಈ ವಿಟ್ಲ ಸೀಮೆನ ದೇವರು ಪಂಚಲಿಂಗೇಶ್ವರ. ಪಂಚಮಂ ಕಾರ್ಯಸಿದ್ಧಿ ಅಂತ ನಾವು ಹೇಳಿದ ಹಾಗೆ ಈ ಊರಿನ ದೇವರು ಪಂಚಲಿಂಗೇಶ್ವರ. ನಾವಿನ್ನು ಹುಟ್ಟಿದ ದೀಪನ ವಹಿಸಿತನೂ ಕೂಡ 5 ನೆಲೆ ಹೇಳಿಸೋಣ. ಎಲ್ಲರೂ 5. ಹಾಗಾಗಿ ಭಾರಿ ಒಳ್ಳೆಯ ಸಂಕೇತ. ಎಲ್ಲಕ್ಕಿಂತ ಹೆಚ್ಚಾಗಿ ವಿಘ್ನ ವಿನಾಶಕ ಗಣಪತಿ ದೇವರ ಎದುರಿಸಿಕೊಂಡು ನಾವು ಕಾರ್ಯಕ್ರಮ ಮಾಡ್ತಾವ. ಅದರಲ್ಲೂ ನನಗೆ ಭಾರಿ ಖುಷಿ ಕೊಡುವಂಥದ್ದು ಅಂತ ಹೇಳಿದ್ರೆ, ಈ ಅರೆಭಾಷಣ ಸಮುದಾಯಕ್ಕೆ, ಸುಳ್ಯಕ್ಕೆ ಮಾತ್ರ ಅಲ್ಲ, ಸುಳ್ಯದ ಮೂಲಕವಾಗಿ ಇಡೀ ಪ್ರಪಂಚಕ್ಕೆ ಅಂತ ಹೇಳಿದ್ರೆ ತಪ್ಪಿಲ್ಲ, ಒಂದು ದೊಡ್ಡ ಕೊಡುಗೆಯನ್ನು ಕೊಟ್ಟಂತಹ ಇಂದು ಕೀರ್ತಿಶೇಷರಾಗಿರುವಂತಹ ಡಾಕ್ಟರ್ ಕುಂಜಿ ವೆಂಕಟರಮಣರ ಫೋಟೋ ನಾವೀಗ ಎದುರು ಕಂಡದೆ. ಅವರು ನಾವು ನೆನೆಸಿಕೊಂಡು ಅವು ಮಾತ್ರ ಅಲ್ಲ, ಅಂತ ಅನೇಕ ಜನ, ಅಂತ ತುಂಬ ಜನ ಈ ಸಮುದಾಯದ ಬೆಳವಣಿಗೆಗಾಗಿದ್ದು, ಭಾಷಣ ಬೆಳವಣಿಗೆಗಾಗಿದ್ದು ತುಂಬ ಒಂದು ಕೊಡುಗೆಗಳ ಕೊಟ್ಟೋಣ. ಆ ಎಲ್ಲ ಕೊಡುಗೆಗಳ ಕೊಟ್ಟಂತಹ ಪುಣ್ಯಾತ್ಮರು ಯಾರೋಣ, ಅವಕ್ಕೆಲ್ಲವೂ ಕೂಡ ನಾವು ಒಂದೇ ಮಾತ್ರ ಶರಣು ಅಂತ ಹೇಳಿಕೊಂಡು ಉಪನ್ಯಾಸಕರಾದ ಕೇವಲ ಸೀತಾರಾಮನವರೇ ಹಾಗೂ ನಮ್ಮ ಮಾತೃ ಸಂಘದ ಗೌರವಾಧ್ಯಕ್ಷರಾದ ಹಿರಿಯಪ್ಪರವರೇ, ಮಹಿಳಾ ಸಂಘದ ಅಧ್ಯಕ್ಷರು ಅಮಿತಾ ಕೃಷ್ಣ ಕುರುಪಾಡಿಯವರೇ ಹಾಗೂ ನಮ್ಮ ಯುವಕೀಯ ಅಧ್ಯಕ್ಷರಾದ ದಿನೇಶ್ ಪಾಂಡವರೇ, ನಮ್ಮ ಆಟೋಟಿ ಕಾರ್ಯಕ್ರಮ ಬಹಳಷ್ಟು ಖುಷಿಯಿಂದ ಸಂಭ್ರಮದಿಂದ ಉದ್ಘಾಟನೆಗೊಂಡು ಈ ಕಾರ್ಯಕ್ರಮದಲ್ಲಿ ಮೊದಲಿಗೆ ನಮ್ಮ ಎಲ್ಲ ಮಕ್ಕಳಿಗೆ ಮತ್ತು ಮಹಿಳೆಯರಿಗೆ ತಂಡದ ಅಧ್ಯಕ್ಷರಾಗಿ ಕೊಳ್ಳಿದ ಗಿರೀಶ್ ಮತ್ತು ಅವರ ತಂಡ. ಆ ಸಂದರ್ಭದಲ್ಲಿ ನಾನು
ಗುರುತಿಸಿ ನಾವು ಗೌರವ ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮ ನಾವು ಮಾಡ್ತಾವೆ ಅಕಾಡೆಮಿ ವತಿಯಿಂದ. ಆ ಗೌರವ ಪ್ರಶಸ್ತಿ 50,000 ನಗದು ಮತ್ತು ಫಲಕ ಈ ಒಂದು ಗೌರವ ಪ್ರಶಸ್ತಿಗೆ ಒಳಪಟ್ಟರೆ. ಹಿಂದೆ ನಾವು ಮನೆ ಮಂಗಳೂರಲ್ಲಿ ಮಾಡಿದ ಕಾರ್ಯಕ್ರಮದಲ್ಲಿ ನಾವು ನಮ್ಮ ಲೋಕೇಶ್ವರಿ ವಿನಯಚಂದ್ರನಂತೆ ನಾವು ಅದರ ಪ್ರದಾನ ಮಾಡಿದ್ದು. ಮುಂದೆ ಕೋಡಿನ ಇವರಿಗೆ ಒಟ್ಟು ವರ್ಷಕ್ಕೆ 3 ಜನಕ್ಕೆ ನಾವು ಈ ಗೌರವ ಪ್ರಶಸ್ತಿಯನ್ನು ನಾವು ಪ್ರದಾನ ಮಾಡ್ತೇವೆ. ನಮ್ಮ ಭಾಷೆಗೆ ಸಾಹಿತ್ಯಕ್ಕೆ ಯಾರು ಸೇವೆ ಸಲ್ಲಿಸುವಾಗ ಗುರುತಿಸುವ ಕೆಲಸ ನಮ್ಮ ಅಕಾಡೆಮಿ ಮಾಡ್ತಾ ಹೋದ್ರು. ಅದೇ ರೀತಿ ನಾವು ಈ ಸಾಹಿತ್ಯಿಕವಾಗಿ ನಾವು ಬೆಳೆದರೆ ಮಾತ್ರ ಮುಂದಿನ ನಮ್ಮ ಮಕ್ಕಳಿಗೆ ಏನಾದರೂ ಉಳಿಸಿಕೆ ಸಾಧ್ಯ ಉಂಟು. ಈ ನಿಟ್ಟಿನಲ್ಲಿ ನಾವು ತ್ರೈಮಾಸಿಕ ಪತ್ರಿಕೆಯನ್ನು ನಾವು ಹೊರತಂದರು. ಅದರಲ್ಲಿ ನಾವು 3 ತಿಂಗಳಿಗೊಮ್ಮೆ ಹೊರಬರುವಂತಹ ಪುಸ್ತಕ. ಅದರಲ್ಲಿ ಒಬ್ಬಟ್ಟು ಬಂದು ಇಂದಿನ ಕಾರ್ಯಕ್ರಮಕ್ಕಾಗಿ ದೀಪ ಹೊತ್ತಿಸಿ ಒಟ್ಟು ತೋರಿಸಿ ಕಾರ್ಯಕ್ರಮನ ಉದ್ಘಾಟಿಸಿದ ಒಕ್ಕಲಿಗರ ನಾಣ್ಯ ಗೌಡರ ಸೇವಾ ಸಂಘದ ಡಿಸ್ಟ್ರಿಕ್ಟ್ ಮಂಗಳೂರು ಇದರ ನಿಕಟಪೂರ್ವ ಅಧ್ಯಕ್ಷರಾದ ಶ್ರೀಮತಿ ಸೌಮ್ಯ ಸುಕುಮಾರ್ ಮೇಡಮ್ ಅವರಿಗೆ ತುಂಬ ಧನ್ಯವಾದಗಳು. ಇಂದಿನ ಕಾರ್ಯಕ್ರಮದಲ್ಲಿ ಅತಿಥಿಗಳ ಆಚಾರ ವಿಚಾರ ಆಹಾರ ವಿಹಾರದ ಪದ್ಧತಿಯ ಭಾರಿ ಗೊಂದಲಿ ಮಾತಾಡಿ ಮತ್ತೆ ಮತ್ತೆ ಕೇಳುವಂತ ಒಂದು ಭಾರಿ ಗೊಂದಲ ಉಪನ್ಯಾಸ ಕೊಟ್ಟಂತ ವಿಶಾಂತ ಪ್ರಾಂಶುಪಾಲರಾದ ಜೆಸಿ ರಾಷ್ಟ್ರೀಯ ತರಬೇತುದಾರರಾದ ಶ್ರೀ ಸೀತಾರಾಮ ಕೇವಳ ಸರ್ ನಿಮಗೂ ತುಂಬ ಧನ್ಯವಾದ. ಭಕ್ತದಾಸರು ಗೌರಯ ಒಕ್ಕಲಿಗರ ಸಂಘ ಇದರ ಅಧ್ಯಕ್ಷರಾದ ಶ್ರೀ ಕುಶಾಲಪ್ಪ ಗೌಡ ಕಣಕಲ್ ಸರ್ ನಿಮಗೂ ತುಂಬ ಧನ್ಯವಾದಗಳು. ಹಂಗೆ ನಮ್ಮ ಸಂಘದ ಗೌರವಾಧ್ಯಕ್ಷರಾದಂಥ ಶ್ರೀ ಹಿರಿಯಪ್ಪ ಗೌಡ ಶಾಂತಿಲ ನಿಮಗೂ ತುಂಬ ಧನ್ಯವಾದಗಳು. ಹಾಗೆ ಯುವ ವೇದಿಕೆಯ ಅಧ್ಯಕ್ಷರಾದಂಥ ದಿನೇಶ್ ಮಾಡ್ ಸರ್ ನಿಮಗೂ ತುಂಬ ಧನ್ಯವಾದಗಳು. ಆಟಿಕೆಗಳ ರಿಲೀಸ್ ಮಾಡಿಕೊಂಡಂಥ ಎಲ್ಲರಿಗೂ ಛಾಯಾಗ್ರಾಹಕರಿಗೂ ಸ್ನೇಹಿತರೆ, ವಿಡಿಯೋ ನೋಡಿದ್ರಲ್ಲ, ವಿಡಿಯೋ ಇಷ್ಟ ಆಯ್ತಲ್ಲ? ಹೌದು. ಕೆಲವರು ಎಣಿಸ್ಬೋದು ನಮ್ಮ ವಿಡಿಯೋ ಇಲ್ಲಲ್ಲಪ್ಪ ಏನು ಅಂತ. ಹೌದು, ಎಲ್ಲ ಫಂಕ್ಷನ್ನ ಎಲ್ಲ ವಿಡಿಯೋಸ್ ಕೂಡ ನಂದು ಡಿಲೀಟ್ ಆಗಿತ್ತು. ಆನಂತರ ರಿಕವರಿಗೆ ಹಾಕಿ ಕೆಲವೊಂದು ವಿಡಿಯೋಸ್ ಮಾತ್ರ ಸಿಕ್ಕಿದೆ. ಕೆಲವು ದಂಪತಿಗಳ ಫ್ಯಾಷನ್ ಶೋದ ವಿಡಿಯೋ ಇಲ್ಲ, ಡಿಲೀಟ್ ಆಗಿದೆ. ಹಾಗೆ ನಮ್ಮದು ಕೂಡ ಡಿಲೀಟ್ ಆಗಿತ್ತು. ನಾವಲ್ಲಿ ಹಾಕಿದ್ದು ಅಷ್ಟೇ, ಬೇರೆಯವರು ಶೂಟಿಂಗ್ ಮಾಡಿದ್ರು. ಹಾಗೆ ಆ ವಾಟ್ಸಪ್ ಅಲ್ಲಿ ಬಂದಂತೆ ವಿಡಿಯೋನಲ್ಲಿ ಹಾಕಿದ್ದು. ಹಾಗೆ ಸಾರಿ ಸ್ನೇಹಿತರೆ. ಕಾರ್ಯಕ್ರಮನ ನೋಡಿದ್ರ? ಕಾರ್ಯಕ್ರಮ ಇಷ್ಟ ಆಯ್ತಾ? ಹೌದು, ನಮ್ಮ ಕರ್ನಾಟಕ ಅರೆಭಾಷೆ ಸಂಸ್ಕೃತಿ ಮತ್ತು ಸಾಹಿತ್ಯ ಅಕಾಡೆಮಿಯ ಸಂಚಾಲಕರು ಆದ ಶ್ರೀಮತಿ ಲತಾ ದೇವಪ್ರಸಾದ್ ಕುತ್ಪಾಜೆ ಇವರು ನಮ್ಮ ಕಾರ್ಯಕ್ರಮದ ಒಂದು ಟೈಮ್ ಸೆಟ್ ಮಾಡೋದಂದರೆ ಭಾರಿ ಲಾಯಕಲ್ಲಿ ಟೈಮ್ ಸೆಟ್ ಮಾಡೋಣ. ಎಲ್ಲ ಇಷ್ಟು ಟೈಮ್, ಒಂದು ಪದ್ಯ ಹೇಳಿಕೆ ಇಷ್ಟು ಟೈಮ್, ಒಂದು ಡ್ಯಾನ್ಸ್ಗೆ ಇಷ್ಟು ಟೈಮು, ಭಾಷಣಕ್ಕೆ ಇಷ್ಟು ಟೈಮ್, ಎಲ್ಲ ಟೈಮ್ನ ಸಾರಿ ಸೆಟ್ ಮಾಡಿ 1.5 ಗಂಟೆಗೆ ನಮ್ಮ ಎಲ್ಲ ಸಭಾ ಕಾರ್ಯಕ್ರಮ ಮುಗಿದು ಊಟಕ್ಕೆ ಒಂದು ಟೈಮ್ ಸೆಟ್ ಅಂತೂ ಭಾರಿ ಲಾಯ್ಕಲ್ಲಿ ಮಾಡೋಣ. ಹಾಗೆ ನೀವು ದಂಪತಿಗಳ ಒಂದು ಶೋ ನೋಡ್ತಾರೆ ಅಲ್ಲ, ಅದು ಕೂಡ ಅಷ್ಟೇ. ನಾ ಹೇಳಿದೆ, ಅಕ್ಕ ದಂಪತಿಗಳ ಶೋನ ಕ್ಯಾನ್ಸಲ್ ಮಾಡಮ್ಮ, ನಾವಿಗೆ ಟೈಮ್ ಸಾಕಾಗಿಲ್ಲ ಅಂತಂದ್ರೆ ಇಲ್ಲೇ ದಂಪತಿಗಳ ಶೋ ಬೇಕೇ ಬೇಕು, ಅದರ ಬಿಡುವಂಗಿಲ್ಲ. ಸರಿ 11 ಗಂಟೆ ಯಾಕಂದ್ರೆ ನಮ್ಮ ಎಲ್ಲ ಸಾಂಸ್ಕೃತಿಕ ಕಾರ್ಯಕ್ರಮ ಹೆಸರು ಕೊಟ್ಟ ಬರ್ತಲ್ಲ ಎಲ್ಲ ಟೈಮ್ ಸೆಟ್ ಮಾಡ್ಯಾಳ. 3 ನಿಮಿಷ, 2 ನಿಮಿಷ, 5 ನಿಮಿಷ ಅಂತ. ಹಂಗೆ 11 ಗಂಟೆಗೆ ನಾವು ಟೈಮ್ ಸೆಟ್ ಮಾಡಮ್ಮ. 11 ಗಂಟೆಯಿಂದ 11:15 ತನಕ ದಂಪತಿಗಳ ಕಾರ್ಯಕ್ರಮ ಮಾಡೋಕೆ ಅಂತ. ಹಂಗೆ ದಂಪತಿಗಳ ಕಾರ್ಯಕ್ರಮ ಸಹ ಮಾಡ್ದ, ಭಾರಿ ಲಾಯ್ಕಲಿ ಕಾರ್ಯಕ್ರಮ ಮಾಡ್ದ. ಇದಕ್ಕೆಲ್ಲ ಹೆಚ್ಚಿನ ಒಂದು ಸಹಕಾರ ಅಂತಾರೆ ನಂಗೆ. ಹಂಗೆ ಟೈಮ್ ಸೆಟ್ ಮಾಡಿಕೊಟ್ಟಂತ ಅಕಾಡೆಮಿನ ಸಂಚಾಲಕರಾದ ಲತಾಕ್ಕ ನಿಮಗೆ ಎಷ್ಟು ಧನ್ಯವಾದ ಹೇಳ್ರು ಸಹ ಸಾಲದು. ಹಂಗೇನೆ ಅಕಾಡೆಮಿ ಕಡೆಯಿಂದ ಒಂದು ಸನ್ಮಾನ ಕೂಡ ನಂಗೆ ಬಾಡದ. ಅಕಾಡೆಮಿಯಕ್ಕೆ ತುಂಬ ಹೃದಯದ ಧನ್ಯವಾದ ಅಂತ ಹೇಳ್ತಾ ಇದ್ದೇನೆ. ಹಂಗೇನೆ ಕಾರ್ಯಕ್ರಮ ಸುಸೂತ್ರವಾಗಿ ನಡೆಯಕ್ಕೆ ಕಾರಣರಾದ ನಮ್ಮ ಸಮುದಾಯದ ಎಲ್ಲ ಜನತೆಗೂ ಕೂಡ ಧನ್ಯವಾದ ಅಂತ ಹೇಳ್ತಾಳೆ. ಹಂಗೆ ಈ ಬ್ಲಾಗ್ ಇಲ್ಲಿಗೆ ನಿಲ್ಸಮ್ಮ. ನಾಳೆ ನಾವು ಹೊಸ ಬ್ಲಾಗ್ ಅಥವಾ ರೆಸಿಪಿಯಿಂದ ಸಿಗೋಣ. ಅಲ್ಲಿವರೆಗೆ ಟೇಕ್ ಕೇರ್, ಬೈ ಬಾಯ್, ಥ್ಯಾಂಕ್ ಯು.